ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೀಮನೆ. ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ಉತ್ತರಾಷಾಢ ನಕ್ಷತ್ರ ದಿನಾಂಕ 25/8/2026 ಮಂಗಳವಾರ. ಮುಖ್ಯಾಂಶಗಳು. ಕಿಗ್ಗಾದಲ್ಲಿ ವಿಶೇಷ ಪೂಜೆ, ಮುಖ್ಯಮಂತ್ರಿಗಳಿಗೆ ಪ್ರಸಾದ ನೀಡಿಕೆ, ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ. ಸುದ್ದಿಗಳ ವಿವರ. ಮಳೆ ದೇವರೆಂದೇ ಹೆಸರಾಗಿರುವ ಕಿಗ್ಗಾ ಶ್ರೀ ಋಷ್ಯಶೃಂಗಸ್ವಾಮಿ ದೇವಸ್ಥಾನದಲ್ಲಿ ನಂಬಿಕೆ ಹೊಂದಿರುವ ನಾನು ಸರ್ಕಾರದಿಂದ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಗಾಗಿ ಪರ್ಜನ್ಯ ಜಪ ಕೈಗೊಳ್ಳುವಂತೆ ಶಾಸಕ ಟಿಡಿ ರಾಜೇಗೌಡರಿಗೆ ಸೂಚನೆ ನೀಡಿದ್ದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರಿನ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಕಳೆದ ವಾರ ಕಿಗ್ಗಾದಲ್ಲಿ ಕೈಗೊಂಡಿದ್ದ ಪರ್ಜನ್ಯ ಜಪ ಹಾಗೂ ಪೂಜೆಯ ಪ್ರಸಾದವನ್ನು ಭಾನುವಾರ ಸ್ವೀಕರಿಸಿ ಮಾತನಾಡಿದರು. ಈ ಹಿಂದೆಯೂ ನಾನು ಕಿಗ್ಗಾಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದೆ. ಈ ವರ್ಷ ಮಲೆನಾಡಿನಲ್ಲಿ ಉತ್ತಮ ಮಳೆಯಾಗಿದ್ದರೂ ಬಯಲುನಾಡಿನಲ್ಲಿ ತೀವ್ರ ಮಳೆಕೊರತೆ ಇದೆ. ಅಣೆಕಟ್ಟುಗಳಿಗೂ ನಿರೀಕ್ಷಿತ ನೀರು ಹರಿದು ಬಂದಿಲ್ಲ. ಇನ್ನೂ ಮಳೆಗಾಲದ ಅವಧಿ ಇದ್ದು ಇದರಲ್ಲಿ ರಾಜ್ಯದ ಉಳಿದ ಕಡೆಗೂ ಉತ್ತಮ ಮಳೆಯಾಗಿ ರೈತರು ಕೃಷಿ ಚಟುವಟಿಕೆಯನ್ನು ಕೈಗೊಳ್ಳುವಂತಾಗಲಿ ಎಂದು ಪ್ರಾರ್ಥಿಸಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ದೇವಸ್ಥಾನ ಅಭಿವೃದ್ಧಿ ಹಾಗೂ ಮೂಲಸೌಕರ್ಯಕ್ಕಾಗಿ ಪ್ರತಿ ವರ್ಷ ರು. 50 ಲಕ್ಷ ಅನುದಾನ ನೀಡುವಂತೆ ಸಂಬಂಧಿಸಿದ ಇಲಾಖೆಗೆ ಸೂಚನೆ ನೀಡಿದರು. ಶಾಸಕ ಟಿಡಿ ರಾಜೇಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎಂ ರಮೇಶ್ ಭಟ್, ಕೆಡಿಪಿ ಸದಸ್ಯ ಮೇಗಳಬೈಲು ಚಂದ್ರಶೇಖರ್, ಪಿಕಾರ್ಡ್ ಬ್ಯಾಂಕ್ ಉಪಾಧ್ಯಕ್ಷ ಪ್ರವೀಣ್ ಮೀಗಾ, ಕಾಂಗ್ರೆಸ್ ಪಕ್ಷದ ಕಸಬಾ ಹೋಬಳಿ ಅಧ್ಯಕ್ಷ ಲಕ್ಷ್ಮೀಶ ಉಪಸ್ಥಿತರಿದ್ದರು. ಮಾನವನು ಸಮಾಜಕ್ಕೆ ವಿಮುಖವಾಗಿ ನಡೆದರೆ ಧಾರ್ಮಿಕ ಮೌಲ್ಯಗಳು ಕಡಿಮೆಯಾಗುತ್ತದೆ. ಸಾಹಿತ್ಯ ಮತ್ತು ಸಂಸ್ಕೃತಿಯಿಂದ ಧಾರ್ಮಿಕ ದೃಷ್ಟಿ ಉಳಿಯಲು ಸಾಧ್ಯ. ಕಲಾವಿದನ ಅಭಿವ್ಯಕ್ತಿಯನ್ನು ತೋರಿಸುವುದು ನೃತ್ಯ ಎಂದು ಮೂಡುಬಿದಿರೆಯ ಎಕ್ಸಲೆಂಟ್ ಪಿಯು ಕಾಲೇಜಿನ ಮುಖ್ಯಸ್ಥ ಯುವರಾಜ್ ಜೈನ್ ಹೇಳಿದರು. ಜೆಸಿಬಿಎಂ ಕಾಲೇಜಿನ ಸಭಾಂಗಣದಲ್ಲಿ ನಾಟ್ಯ ಲಲಿತಕಲಾ ಟ್ರಸ್ಟ್ ಮತ್ತು ನಾಟ್ಯ ವೈಭವ ನೃತ್ಯ ಅಕಾಡೆಮಿಯಿಂದ 2026ನೇ ಸಾಲಿನ ವಾರ್ಷಿಕೋತ್ಸವದ ಅಂಗವಾಗಿ ಭಾನುವಾರ ಅಭಿನಯ ಲಹರಿ ನೃತ್ಯೋತ್ಸವಂ ಮತ್ತು ಶಾಸ್ತ್ರೀಯ ನೃತ್ಯ ವಿಭಾಗದ ವರ್ಣಂನ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅಕಾಡೆಮಿ ಮುಖ್ಯಸ್ಥೆ ಸುನೀತಾ ನವೀನ್ಗೌಡ ಮಾತನಾಡಿ, ನಾಡು ನುಡಿ ಕಲೆಗಳು ಸಾಮಾಜಿಕ ಸಮನ್ವಯ ರೂಪಿಸುವ ಮೌಲ್ಯಗಳು. ಅದರಿಂದ ಕಲಾವಿದರಿಗೆ ನಾಟ್ಯ ಅದ್ಭುತ ಸಂದೇಶವನ್ನು ನೀಡುವ ಕಲೆಗಳಿಗೆ ಪ್ರಸ್ತುತ ಒತ್ತು ನೀಡಬೇಕು ಎಂದರು. ವಿದುಷಿ ಕಮಲಾ ಭಟ್ ಪ್ರಶಸ್ತಿಯನ್ನು ಸ್ಪರ್ಶಾರವರಿಗೆ ನೀಡಲಾಯಿತು. ಕಲ್ಕಟ್ಟೆ ಶ್ರೀ ರಾಘವೇಂದ್ರ ಸ್ವಾಮಿ ಬೃಂದಾವನದಲ್ಲಿ ರಾಯರ ಆರಾಧನಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಮಹಾಭಾರತ ಭಾಷಣ ಸ್ಪರ್ಧೆ ವಿಜೇತರಿಗೆ ಬಹುಮಾನ ನೀಡಲಾಯಿತು. ಸಾರ್ವಜನಿಕ ವಿಭಾಗ ಶರಣ್ಯ ಕೃಷ್ಣ ಪ್ರಸಾದ್ ಕೊರಡಕಲ್ಲು ಪ್ರಥಮ, ಈಶಾನ್ ಭಟ್ ದ್ವಿತೀಯ, ಪ್ರಾಂಜಲಿ ಮೆಣಸೆ ತೃತೀಯ. ಪ್ರೌಢಶಾಲಾ ವಿಭಾಗ ಜ್ಞಾನಭಾರತಿ ಶಾಲೆಯ ತಪಸ್ಯ ಆರ್ ಶೆಟ್ಟಿ ಪ್ರಥಮ, ಅರ್ಜುನ್ ಭಟ್ ದ್ವಿತೀಯ ಹಾಗೂ ಗೌತಮಿ ತೃತೀಯ ಸ್ಥಾನ ಪಡೆದಿದ್ದಾರೆ. ಈಡಿಗರ ಸಂಘದಿಂದ ಪ್ರತಿಭಾವಂತ ಸಮಾಜದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. 60% ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿಯನ್ನು ಸೆಪ್ಟೆಂಬರ್ 10 ಸಲ್ಲಿಸಬೇಕಿದ್ದು ಹೆಚ್ಚಿನ ಮಾಹಿತಿಯನ್ನು 6362836605 ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಜಾಹೀರಾತು. 3 ದಿನದ ತಿರುಪತಿ ಪ್ರವಾಸ ಸೆಪ್ಟೆಂಬರ್ 2ರಿಂದ 4ರವರೆಗೆ. ಸಂಪರ್ಕಿಸಿ 6362900210. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.